ನಮ್ ವೈಫ್ಗೆ ನನ್ ಚಿಂತೆ ಐತಲ್ಲೋ ಗೊತ್ತಿಲ್ಲ. ನನ್ ಮೊಬೈಲ್ ಬಗ್ಗೆ ಮಾತ್ರ ಭಯಾನಕ ಚಿಂತೆ. ನೋಡಿ ನಮ್ಮ ಅಜ್ಜಿ ಎಸ್ಸಲ್ಲಿ ಏನೇನ್ ಇಡ್ತಿದ್ದಾರೆ. ರವೆ ಉಂಡೆ, ಕಡ್ಲೆಕಾಯಿ ಉಂಡೆ, ಕೇಕು, ಬಿಸ್ಕೆಟು, ಕ್ರೀಮ್ ಬನ್ನು, ಸ್ವೀಟು. ನೋಡಿ ನಮ್ಮ ಮೂಗಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ನಾವು ಹೊರಟಿದೀವಿ ಸ್ವಲ್ಪ ಆಚೆ ಫಂಕ್ಷನ್. ಏನ್ ಫಂಕ್ಷನ್ ಅಂತ ನಿಮ್ಗೆ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ನಡಿ ಹೋಗೋಣ. ಇವತ್ತು ನಮ್ಮ ತಮ್ಮ ಡ್ರೈವರು ಫೋನ್ ಐತಿ. ನಮ್ ವೈಫ್ಗೆ ನನ್ ಚಿಂತೆ ಐತಲ್ಲೋ ಗೊತ್ತಿಲ್ಲ. ನನ್ ಮೊಬೈಲ್ ಬಗ್ಗೆ ಮಾತ್ರ ಭಯಾನಕ. ಜೋಬಲ್ ಐತಿ. ದೇಖ್ಲೆ ಗಜ ಯಾರಿಗೂ ಪ್ರಾಬ್ಲಮ್ ಇಲ್ಲ, ನಂಬಿಕೆನೇ ಇಲ್ಲ ನನ್ ಮೇಲೆ ಲಾಕ್ ಹಾಕಿದ್ದೀನಿ ಅಲ್ವ ಅಂತ. ದೇಖ್ಲೆಕ ಬಾ ನೋಡೋದು. ಅದು ರಿವರ್ಸ್ ಬೇರೆ ಹೋಗ್ತಾ ಇರೋದು. ನಂಬಿಕೆ ಅಷ್ಟು ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ. मैच देख ले क्या तू देख ले जा तुझे डाउट ಹ್ಯಾಂಡ್ ಲಾಕ್ದಲೆ ಅಸಲ್ ಸಬ್ಬಿ ನೋಡೋದು. ನನ್ ನಂಬಿಕೆ ನನ್ಗೆ ತೋರಿಸ್ತದೆ ಜನ. ಏನ್ ಮಾಡೋಣಪ್ಪ. ಆಗೈತೆ ಅದು ಯಾರು ನಂಬಲ್ಲ. ಡಬಲ್ ಚೆಕ್ ಅನ್ನೋದಿದೆ. ಡಬಲ್ ಚೆಕ್. ನಡಿ ಹೋಗೋಣ. ಚಲೋ ಇವಾಗ ನಾವು ನಮ್ಮ ಆಂಟಿ ಮನೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಪಾಪ ನಮ್ಮ ಅಜ್ಜಿ ತೀರ್ಕೊಂಡು 1 ವರ್ಷ ಆಗ್ತಾ ಇದೆ. ಅದಕ್ಕೆ ಪ್ರೋಗ್ರಾಮ್ ಪೂಜೆ ಇದೆ. ಆ ಪೂಜೆ ಹೋಗ್ತಾ ಇದೀವಿ. ಫಸ್ಟ್ ನಾಷ್ಟ ಮಾಡ್ಕೊಂಡು ಹೊರಡೋದು. ನಾವು ಬೆಂಗಳೂರು ಬಿಟ್ಟು ಆಚೆ ಇರೋದು. ನಾವ್ ಒಬ್ರೆ ನಮ್ ಫ್ಯಾಮಿಲಿ. ಇವೆಲ್ಲ ಫ್ಯಾಮಿಲಿ ಒಳಗೆ ಬೆಂಗಳೂರು ಒಳಗೆ ಇರೋದು. ಈಗ ನಾವ್ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಬೆಂಗಳೂರು ಒಳಗೆ. ನಡಿ ಹೋಗೋಣ. ನಾಷ್ಟ ಮಾಡ್ತಾ ಇದೀವಿ. ಹೋಗಕ್ಕೂ ಮುಂಚೆ ಬಚ್ಚಿನ ಮಾಡ್ಕೊಂಡು ಹೊರಡ್ತಾ ಇದ್ವಿ ನಾವು ಇವಾಗ ನಮ್ ಚಿಕ್ಕಪ್ಪನ ಮನೆ ಕಡೆ. ನೋಡಿ ಅಲ್ಲಿ ಪೂಜೆ ಗೀಜೆ ನಡೆಯುತ್ತೆ ನೋಡೋಣ. ಮುಗೀತು ನಮ್ ಪಯಣ. ಇವಾಗ ನಮ್ ಆಂಟಿ ಮನೆಗೆ ಬಂದಿದೀವಿ. ಅಲ್ಲಿ ಹತ್ಬೇಕು ನಾವು. ನೋಡಿ ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಎಲ್ಲ ನಿಂತದ್ ನೋಡಿ ಅಲ್ಲಿ. ನೋಡಿ ಇವಾಗ ನಲ್ಲಿ ಹೋಗಿದೆ. ಶಾಂತಿರಸ್ತು ಶಿವಮಯಸ್ತು ಗ್ರಹಾಃ ಕುರ್ವಂತು ಮಂಗಲಂ. ಆವಾಹಿತ ದೇವತಾಭ್ಯೋ ನಮಃ. ಮಂಗಲನೀರ ಓಂ ಏಕಶ್ಯಾಮಂ ಪೀತಕೋಶೇ ವಾಸಂ ಶ್ರೀವತ್ಸಾಂಗಸ್ತುವ ಭಾಸ್ತಾಂಗಂ ಪುಣ್ಯೋಪೇತಂ ಮುನ್ನರೇಕಾಯ ದಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಹೇಳಿ ಸ್ವಸ್ತಿ ಸೃಷ್ಟಿ ಶ್ರದ್ಧಾಂ ವೇದಾಂ ಯಶಃ ಪ್ರಜ್ಞಾಂ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಪುರುಷೋತ್ತಮ ಶ್ರಿಯಂ ದೇಹಿ ಮೇ ಕರುಣಾಕರ ಗೋವಿಂದ. ಹರೇ ಓಂ ಆವಾಯ ಕರ್ತಿಕಾಶ್ರಮಸ್ತು ದೇವ ಶ್ರಮತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷಾ ರಕ್ಷಣ ನಮಸ್ಕಾರಂ ಸಂಸಾರಂ ಆತ್ಮ. ಹೀಗೆ ಪೂಜೆಗೆಲ್ಲ ನಡೀತಾ ಐತೆ. ಪೂಜೆ ನಡೀತೈತೆ. ಪೂಜೆ ಎಲ್ಲ ಮುಗಿದೈತೆ. ಇವಾಗ ಅಡಿಗೆ ಎಲ್ಲ ಮಾಡ್ತಾವೆ. ಅಡಿಗೆ क्या बुलाए सर ಇವಾಗ ಮಾಡಿರೋ ಅಡಿಗೆ ನಾವು ತಗೊಂಡೋಗಿ ಒಬ್ರು ಅನಾಥಾಶ್ರಮ ಕೊಡ್ತೀವಿ. ಅವ್ರಿಗೆ ಊಟ ಕೊಡ್ತೀವಿ ನಾವು.
ತಗೊಂಡೋಗ್ಬೇಕು. ನೋಡಿ ನಮ್ಮ ಅಜ್ಜಿ ಎಸ್ಸಲ್ಲಿ ಏನೇನು ಇಡ್ತಿದ್ದಾರೆ, ರವೆ ಉಂಡೆ, ಏನದು ಕಡ್ಲೆಕಾಯಿ ಉಂಡೆ, ಕೇಕು, ಬಿಸ್ಕೆಟು, ಕ್ರೀಮ್ ಬನ್ನು, ಸ್ವೀಟು, ಭಯಾನಕ ವೆರೈಟಿ ಎಲ್ಲ ನಮ್ಮ ಅಜ್ಜಿ ಎಸ್ಸಲ್ಲಿ ತಿನ್ನೋದೆಲ್ಲ ನಾವೇ. ಹಾಗೆ ಪ್ರಯಾಣ ನಡೀತಾ ಇದೆ. ಫುಲ್ ಕ್ಲೀನ್ ಆಗಿ ಅರೇಂಜ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗಿರ್ತಾರೆ ಅಂತ ನೋಡೋಣ ಹೇಗ್ ಬರುತ್ತೆ ಅಂತ. ನೋಡಿ ನಮ್ಮ ನೋಡಿ ಇವರೆಲ್ಲ ಬಂದ್ಬಿಟ್ಟು ಡಿಸ್ಕಷನ್ ಮಾಡ್ತಾವ್ರೆ, ಅಜ್ಜಿಗೆ ಹೆಂಗ್ ಮಾಡೋದು ಮಾಡ್ಬೋದು. ಪೂಜೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ ಇವಾಗ ಇದೆಲ್ಲ ಊಟ ತಗೊಂಡೋಗಿ ಒಂದು ನಾವು ಮಕ್ಕಳಿಗೆ ಅನಾಥಾಶ್ರಮಗೆ ಊಟ ಕೊಡ್ತಾ ಇದೀವಿ. ಯಾಕೆಂತಂದ್ರೆ ನಾವು ಯಾವ್ದು ಫ್ಯಾಮಿಲಿನ ಕಳ್ಸಲ್ಲ ಜಾಸ್ತಿ, ನಮ್ದು ಸಿಂಪಲ್ ಒಂದು ಸಿಂಗಲ್ ಸರೌಂಡಿಂಗ್ ಅಷ್ಟೇ ಕಳಿಸ್ತಾ ಇದ್ದು. ತುಂಬಾ ಜನ ಕಳ್ಸ್ಬೇಕು, ಅದಕ್ಕಾಗಿ ನಾವು ಆ ತರ ಏನು ಪ್ರೋಗ್ರಾಮ್ ಇಟ್ಕೊಂಡಿಲ್ಲ. ಅದು ಬಂದು ನಾವು ಊಟನ ಹೋಗಿ ನಮ್ಮ ಒಂದು ಅನಾಥಾಶ್ರಮ ಕೊಡೋಣ ಅಂತ ನಡಿ, ಪೂಜೆ ಗೀಜೆಲ್ಲ ಮುಗಿಸ್ಕೊಳ್ಳೋಣ, ಹೋಮ ಗಿಮ್ಮ ಎಲ್ಲ ಪೂಜು ಸಾಂಬ್ರಾಣಿ ಎಲ್ಲ ಹಾಕಿದ್ಮೇಲೆ ಹೋಗೋಣ ಹಾಸ್ಪಿಟ್ಲಿಗೆ ಅಂದ್ರೆ ಅನಾಥಾಶ್ರಮ. ಅವ್ನು ನನ್ನ ಪೆದ್ದ ಏನಪ್ಪ ಈಗ अरे देख ले को आते की तो जलाली की अवस्था। छुट्टी 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 पानी तर पाओ पानी चुपके ऐसा या करो ನೋಡಿ ನಮ್ ಫುಲ್ ಫ್ಯಾಮಿಲಿ ಬೆಟಾಲಿಯನ್ ಕರ್ಕೊಂಡು ನಾವು ಹೋಗ್ತಾ ಇದೀವಿ. ಇವಾಗ ಒಂದು ಚಿಕ್ಕ ಅನಾಥಾಶ್ರಮಕ್ಕೆ ಊಟ ಕೊಡೋದಿಕ್ಕೆ. ಎಲ್ಲರೂ ನಾರ್ಮಲ್ ಪೀಪಲ್ ಅಲ್ಲ, ಇವೆಲ್ಲ ಎಲ್ಲ ಅಬ್ನಾರ್ಮಲ್ ಪೀಪಲ್ ಇವರು. ಅಲ್ಲಿ ನೋಡಿ ನಮ್ ಚಿಕ್ಕಪ್ಪ ಕಾಣಿಸ್ತಾರ ಗೊತ್ತಿಲ್ಲ, ಕಾಣಿಸ್ತೈತೆ ನಡಿ. ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡಿದೀವಿ, ಇಲ್ಲಿಂದ ಹೋಗೋಣ ಫ್ರೆಂಡ್ಸ್. ಇವಾಗ ನಾವು ಬಂದಿದೀವಿ ಇಲ್ಲೊಂದು ಹಾಸ್ಟೆಲ್ಗೆ. ಈ ಹಾಸ್ಟೆಲ್ ಹೆಸರು ಏನು ಮತ್ತೋಗ್ಬಿಡಿ. ಓಕೆ, ಲೀವ್ ಇನ್ಸ್ಪೈರಿಂಗ್ ಎಜುಕೇಶನಲ್ ಟ್ರಸ್ಟ್ ಇದೊಂದು ಟ್ರಸ್ಟ್. ಇದೊಂದು ಟ್ರಸ್ಟ್ ನೋಡಿ ನಾವು ಸ್ವಲ್ಪ ಮಕ್ಳಿಗೆ ಅಷ್ಟೇ ಊಟ ತಂದಿವಿ. ಓಕೆ, ಇಲ್ಲಿ ನೋಡಿ ಮಾಡ್ತಾ ಇದೀವಿ ನಾವು ಏನೇನು ಅಡುಗೆ ಮಾಡ್ಕೊಂಡು. ಮಾಮ ಫ್ರೆಂಡ್ಸ್ ಇವರೆಲ್ಲಾನು ಓದ್ತಾರೆ, ಎಜುಕೇಶನ್ ಮಾಡ್ತಾ ಇದ್ದಾರೆ, ಎಲ್ಲ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. पानी का बटल लगा ना 24 बस बच्चे को 24 ಫ್ರೆಂಡ್ಸ್. ನಾವೇನು ಇದು ಊಟಕ್ಕೆ ಬಂದಿದ್ದೀವಿ, ಯಾವ್ದು ತರ ಅನಾಥಾಶ್ರಮ, ಇದೊಂದು ಹಾಸ್ಟೆಲ್ ಅಷ್ಟೇ. ಇಲ್ಲಿ ಮಕ್ಳಿಗೆ ಎಜುಕೇಶನ್ ಸಿಗುತ್ತೆ, ಇಲ್ಲಿ ಸ್ಟೇ ಸಿಗುತ್ತೆ, ಆ ತರ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ಇದೊಂದು ಲಿವಿಂಗ್ ಇನ್ಸ್ಪಿರೇಷನಲ್ ಸ್ಪ್ರಿಂಗ್ ಎಜುಕೇಶನಲ್ ಟ್ರಸ್ಟ್ ಅಂತ. ಇಲ್ಲಿ ಯಾರಾದ್ರು ಬಂದ್ಬಿಟ್ಟು ಹೆಲ್ಪ್ ಮಾಡ್ಬೋದು. ಇದು ಅನಾಥಾಶ್ರಮ ಅಂತ ಅಲ್ವೇ ಅಲ್ಲ, ಇದೊಂದು ಹಾಸ್ಟೆಲ್. ನಾವು ಅಷ್ಟೇ ನಮ್ಮ ಮನೆಗೆ ನಾವೇನ್ ಹೇಳಿದ್ವಿ, ಫಂಕ್ಷನ್ ಮಾಡಿದ್ವಿ, ಊಟ ಫ್ಯಾಮಿಲಿ ಯಾವನು ಕರೆದಿದಂಗೆ ನಾವು ನಮ್ಮ ಒಂದು ಊಟನ ನಾವು ನಮ್ಮ ಸ್ಪೆಂಡ್ ಮಾಡ್ಬೋದು ಅಂತ ನಾವು ಎಲ್ಲ ಇದೇನ್ ನೋಡ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಒಂದ್ ಸ್ವಲ್ಪ ಜನ ಅಷ್ಟೇ, ಬಟ್ ನಮ್ಮ ಫ್ಯಾಮಿಲಿ ಮನೇಲಿ ತುಂಬಾ ಜನ ಇದಾರೆ. ಏನೇನ್ ತಂದಿದೀವಿ ಅಂತ ತೋರಿಸ್ತೀನಿ. ಫಸ್ಟ್ ಜ್ಯೂಸು, ಬಿಸ್ಕೆಟು, ಒಂದು ಟೈಪ್ ಆಫ್ ರೈಸು, ಸ್ವೀಟು, ಮೊಸರು ಬಜ್ಜಿ. ನೋಡಿ ನಮ್ಮ ಹತ್ರ ಇನ್ನೂ ಅಡುಗೆ ಮಿಕ್ಕಿದ್ದು ಊಟ ಎಲ್ಲ, ಅದನ್ನೆಲ್ಲ ತಿರ್ಗಾ ಇಲ್ಲೇ ಕೊಟ್ಬಿಟ್ಟಿವಿ, ಬಿಟ್ಟು ಹೋಗ್ತಾ ಇದೀವಿ. ಇನ್ನು ಸಾಯಂಕಾಲ ಆಗುತ್ತೆ. ಇಲ್ಲಿ ಸ್ವಲ್ಪ ರೈಸ್ ಐತೆ, ಸ್ವಲ್ಪ ಮೊಸರು ಬಜ್ಜಿ, ಒಂದು ಸ್ವಲ್ಪ ಸ್ವೀಟು ಎಲ್ಲ ಐತೆ. ನೋಡಿ ಮುಗೀತು ನಮ್ ಕೆಲ್ಸ. ಊಟ ಎಲ್ಲ ಕೊಟ್ಟಾಯ್ತು.
ನಡೀರಿ ಹೋಗೋಣ. ನಾನು ಇದು ಮೊದಲನೇ ಸತಿ ಕೊಡ್ತಾ ಇರೋದು ಇದು ಮೊದಲನೇ ಸತಿ. ನಾವು ಯಾವತ್ತೂ ಈ ತರ ರೆಗ್ಯುಲರ್ ಆಗೆಲ್ಲ ಮಾಡಿದ್ದಲ್ಲ. ಇದೆಲ್ಲ ನಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಪಾಸಿಟಿವ್ ಫೀಲ್ ಬರ್ತೈತೆ. ಒಂಥರ ಒಳ್ಳೇದ್ ಮಾಡಿದ್ದು ಅಂತ ಫೀಲಿಂಗ್. ನೋಡಿ ಈಗ ಹೋಗೋಣ ಮನೆ ಹತ್ರ ಅದೇನ್ ಮಾಡ್ತಾರೋ ನಮ್ ಜನ ಗೊತ್ತಿಲ್ಲ. ಫ್ರೆಂಡ್ಸ್ ಮುಗೀತು. ಇವಾಗ ಇಲ್ಲಿಂದ ಸ್ವಲ್ಪ ಊಟ ಅಲ್ಲೇ ಬಿಟ್ಟು ಎಲ್ಲ ಹೋಗಿ ಬರ್ತಾ ಇದೀವಿ. ತಿರ್ಗಾ ಇವಾಗ ಹೋಗೋಣ ನಡಿ ಮನೆಗೆ. ಚಲೋ ಮುಗೀತು ನಮ್ಮ ಒಂದು ಕೆಲಸ. ನಡೀರಿ ಇವಾಗ ಮನೇಲಿ ಊಟ ಗೀಟ ಮಾಡೋಣ. ಊಟ ಗೀಟ ಮಾಡ್ಕೊಂಡು ತಿರ್ಗಾ ಮನೆಗೆ ಹೋಗ್ಬೇಕು ರಿಟರ್ನ್. ಊಟ ಗೀಟ ಎಲ್ಲ ಕೊಟ್ಟು ಬಂದಿ. ನಮ್ಮವ್ರು ಎಲ್ಲ ಊಟ ಮಾಡ್ತಾರ ನೋಡಿ. ಎಲ್ಲ ಊಟ ಮಾಡ್ತಾರ. ನೋಡಿ ಊಟ ಗೀಟ ಎಲ್ಲ ಆಯ್ತು. ಇವಾಗ ಏನಾದ್ರು ಎಂಡಿಂಗ್ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಫ್ರೆಂಡ್ಸ್ ಜಸ್ಟ್ ಇವಾಗ ಮನೆಗ್ ಬಂದಿದ್ದು. ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ. ಮನೆಗ್ ಬಂದಾದ್ಮೇಲೆ ಫುಲ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಮಲಗಿದ್ ಬೇರೆ ಫೋನ್ ಮಾಡಿ ಒಂದು 4 o'clock to 3:30 ಬೆಳಗ್ಗೆ 8 ಗಂಟೆಗೆ ಎದ್ದು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗ್ ಬಂದು ಸುಸ್ತಾಗ್ಬಿಟ್ಟಿದೀನಿ. ಇವತ್ತಿನ ದಿನ ಈ ತರ ಆಯ್ತು. ನಿಮ್ಮ ದಿನದಲ್ಲಿ ಈ ತರ ಎಲ್ಲ ಆಗುತ್ತಾ? ಈ ತರ ನೀವು ಪೂಜೆ ಎಲ್ಲ ಮಾಡ್ತೀರಾ? ಮಾಡೋದು ಯಾವ ತರ ಮಾಡ್ತೀರಾ? ಇದೇ ತರ ಮಾಡ್ತೀರಾ? ಏನ್ ಕತೆ ಅಂತ ವಿಡಿಯೋ ಕಮೆಂಟ್ ಅಲ್ಲಿ ತಿಳಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ನಿಮಗೋಸ್ಕರ ಅಷ್ಟೇ ವಿಡಿಯೋ ಮಾಡೋದು. ಇನ್ನೇನಾದ್ರು ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡೋದು ಮರಿಬೇಡಿ. ಹ್ಯಾವ್ ಎ ಗುಡ್ ಡೇ. ಸಿ ಯು ಬಾಯ್. ನಾನು ಯಾವಾಗ್ಲೂ ಒಂದೇ ಹೇಳೋದು, ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್. ಹ್ಯಾವ್ ಎ ಗುಡ್ ಡೇ. ಸಿ ಯು ಬಾಯ್.